ಆ ರೊಟ್ಟಿ ಏನಂದ್ರೆ ಅದು ಹುಳಿ ಇರುವಂತ ರೊಟ್ಟಿ ಆಗಿರುತ್ತದೆ. We add yeast for fermentation. ಆ ರೊಟ್ಟಿಯಲ್ಲಿ ಈಸ್ಟ್ ಅನ್ನು ನಾವು ಆಡ್ ಮಾಡ್ತೇವೆ. When the yeast is put, the flour is fermented. ಆ ರೊಟ್ಟಿಯ ಹಿಟ್ಟು ಈಸ್ಟ್ ನಲ್ಲಿ ಅದು ರೊಟ್ಟಿ ಮಾಡುವುದಕ್ಕೆ ಸಿದ್ಧವಾಗಿರುತ್ತದೆ. And God is telling, don't use fermented food or fermented bread for Holy Communion. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಹಳೆಯ ಹುಳಿ ಇರುವಂತ ರೊಟ್ಟಿಯನ್ನ ನಾವು ಉಪಯೋಗಿಸಬಾರದೆಂಬುದಾಗಿ. In the Hebrew word, it is called chametz. That means, it is being made by yeast. ಇಬ್ರಿಯ ಭಾಷೆಯಲ್ಲಿ ಹಾಮೆನ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಅದರ ಅರ್ಥವು ಈಸ್ಟ್ ಇಂದ ತಯಾರು ಮಾಡಿಸಿದ್ದು ಎಂಬುದಾಗಿ. We have Indian breads like naan and kulcha, and we have bread in our packets. All are made by fermentation or putting yeast. ನಮ್ಮ ಇಂಡಿಯಾದಲ್ಲಿ ನಮಗೆ ನಾನ್, ಕುಲ್ಚಾ ಅದೇ ತರವಾದ ರೊಟ್ಟಿಗಳಿದೆ. ಇದು ಎಲ್ಲವೂ ಈಸ್ಟ್ ಆಡ್ ಮಾಡಿ ತಯಾರು ಮಾಡುವಂತ ರೊಟ್ಟಿಗಳಾಗಿರುತ್ತದೆ. But we also have the unleavened bread here in India. ಆದರೆ ಈಸ್ಟ್ ಉಪಯೋಗಿಸದೆ ಮಾಡುವಂತ ಬ್ರೆಡ್ ಕೂಡ ನಮಗೆ ಇದೆ. We have the chapati, we have the roti and fulka, which is made without yeast. ಈಸ್ಟ್ ಉಪಯೋಗಿಸದೆ ಮಾಡುವಂತ ರೊಟ್ಟಿ ಆಗಿರುತ್ತದೆ ಚಪಾತಿ ಮತ್ತು ಇದರ ರೊಟ್ಟಿಗಳು. And in the Hebrew, the word is used there as matzav. Matzav is the bread without yeast. ಆ ಪದಕ್ಕೆ ಇಬ್ರಿಯಾದಲ್ಲಿ ನಟ್ಸಾವ್ ಎಂಬುದಾಗಿ ನೋಡ್ತೇವೆ. ಅದರ ಅರ್ಥ ಹುಳಿ ಇಲ್ಲದ ರೊಟ್ಟಿ ಎಂಬುದಾಗಿ. You can see in the first 5 books of the Bible very specifically and clearly says that we must not use leavened bread for Holy Communion. ನಾವು ಸತ್ಯವೇದದ ಮೊದಲ 5 ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುವಂತ ಒಂದು ಕಾರ್ಯವಾಗಿರುತ್ತದೆ, ಹುಳಿ ಇರುವಂತ ರೊಟ್ಟಿಯನ್ನ ಉಪಯೋಗಿಸಬಾರದೆಂಬುದಾಗಿ. In the book of Deuteronomy chapter 16 verses 3, ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದುವ. Can you read it? ಆದುದರಿಂದ ಹುಳಿ ಹಾಕಿದ ರೊಟ್ಟಿಯನ್ನ ತಿನ್ನಬಾರದು, ಯಾಕಂದ್ರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನ ಬಿಟ್ಟು ಬಂದಿರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆ ಆದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿ ಇರುವಂತೆ ನೀವು ಕಷ್ಟವನ್ನ ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನ 7 ದಿವಸಗಳವರೆಗೂ ತಿನ್ನಬೇಕು. God is very clear about this. ದೇವರು ಬಹಳ ಸ್ಪಷ್ಟವಾಗಿ ಹುಳಿ ಇಲ್ಲದ ರೊಟ್ಟಿಯ ಬಗ್ಗೆ ಹೇಳ್ತಾ ಇದೆ. You are not to eat any leavened bread for 7 days. ನೀವು 7 ದಿವಸಗಳು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕಾಗಿರುತ್ತದೆ. And Bible say you have to only eat unleavened bread. ನೀವು ಹುಳಿ ಇಲ್ಲದ, ಹುಳಿ ಹಾಕದ ರೊಟ್ಟಿ ಮಾತ್ರ ತಿನ್ನಬೇಕೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. Linu Pastor, unleavened means without yeast, and leavened means with the yeast. Yes, ಹುಳಿ ಹಾಕಿ, right? ಹುಳಿ ಹಾಕಿದ, ಹುಳಿ ಹಾಕದ is a ಚೆರಿಯ pronunciation. Yes, okay, that's good. So Bible say why God is telling you must eat only unleavened bread. ಸತ್ಯವೇದದಲ್ಲಿ ಯಾಕೆ ಹುಳಿ ಹಾಕದ ರೊಟ್ಟಿಯನ್ನ ತಿನ್ನಬೇಕೆಂಬುದಾಗಿ ಹೇಳ್ತಾ ಇದೆ? Because it is saying that the unleavened bread is representing the day of deliverance. ಯಾಕಂದ್ರೆ ಸತ್ಯವೇದದಲ್ಲಿ ಬಿಡುಗಡೆಯ ದಿನವು ನೆನಪಿನಲ್ಲಿ ಇರುವಂತೆ ಈ ಹುಳಿ ಹಾಕದ ರೊಟ್ಟಿಯನ್ನ ಸೂಚಿಸುತ್ತದೆ ಎಂಬುದಾಗಿ. Imagine even the Holy Communion bread has the elements of deliverance in it. ಕರ್ತೃ ಮೇಜಿನಲ್ಲಿ
ಕೊಡುವಂತ ಹುಳಿ ಹಾಕದ ರೊಟ್ಟಿಗೆ ಬಿಡುಗಡೆಯ ಸಂಬಂಧವಿದೆ ಎಂಬುದಾಗಿ ನಾವು ನೋಡ್ತಾ ಇದೆ. That is what you see when Yeshua was sitting, when Yeshua was there, a woman of Cana came and spoke to Yeshua. ಕನಾನ್ಯದ ಒಂದು ಸ್ತ್ರೀ ಯೇಸುವ ಹತ್ರ ಬರುವಂತದನ್ನು ನಾವು ನೋಡ್ತಾ ಇದೆ. And what did that woman say to Yeshua? ಆ ಸ್ತ್ರೀಯು ಯೇಸುವಿಗೆ ಏನು ಹೇಳಿದೆ? My daughter is severely demon possessed. ನನ್ನ ಮಗಳು ದೆವ್ವ ಹಿಡಿದವಳಾಗಿದೆ ಎಂಬುದಾಗಿ. And what did Yeshua say? ಯೇಸುವ ಏನು ಹೇಳಿದರು? It is not good to give the bread of the children to little dogs. ಮಕ್ಕಳ ರೊಟ್ಟಿಯನ್ನ ನಾಯಿಗಳಿಗೆ ಕೊಡುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿದರು. Here Yeshua is telling the bread must not be given to the little dog. ಆ ರೊಟ್ಟಿಯು ಸಣ್ಣ ನಾಯಿಗಳಿಗೆ ಕೊಡಬಾರದು ಎಂಬುದಾಗಿ ಹೇಳ್ತಾ ಇದೆ. And what was the request of this woman? ಆ ಸ್ತ್ರೀಯ ಉತ್ತರವು ಏನಾಗಿತ್ತು? She was asking for deliverance. ಅವಳೊಂದು ಬಿಡುಗಡೆಗಾಗಿ ಕೇಳುತ್ತಾ ಇತ್ತು. And the answer for Yeshua is, I cannot give bread for your daughter's deliverance. ಅದರ ಉತ್ತರವು, ಯೇಸುವ ಹೇಳಿದ ಉತ್ತರವು, ನಿಮ್ಮ ಮಕ್ಕಳ ಬಿಡುಗಡೆಗಾಗಿ ನನಗೆ ರೊಟ್ಟಿ ಕೊಡಕ್ಕಾಗುವುದಿಲ್ಲ ಎಂಬುದಾಗಿ. Holy Communion bread is very important for deliverance ministry. ಕರ್ತನ ಮೇಜಿನ ರೊಟ್ಟಿಯು ಬಿಡುಗಡೆಯ ಸೇವೆಗೆ ಬಹಳ ಪ್ರಾಮುಖ್ಯವುಳ್ಳದಾಗಿರುತ್ತದೆ. Do you know that the deliverance can operate when you take the Holy Communion bread? ನಿಮಗೆ ಗೊತ್ತಿದೆಯಾ? ಕರ್ತನ ಮೇಜಿನಲ್ಲಿ ರೊಟ್ಟಿಯನ್ನು ತಗೊಳ್ಳುವಾಗ ನಿಮ್ಮ ಜೀವನದಲ್ಲಿ ಬಿಡುಗಡೆ ಕೆಲಸ ಮಾಡಬಹುದು ಎಂಬುದಾಗಿ. Because the entire Holy Communion started with God delivering Egypt from God delivering Israel from Egypt on the last day. ಯಾಕಂದ್ರೆ ಈ ಕರ್ತನ ಮೇಜು ಪ್ರಾರಂಭವಾಗುವುದೇ ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವ ಮುಖಾಂತರವಾಗಿರುತ್ತದೆ. It was connected with the last plague which came upon Egypt. ಈ ಐಗುಪ್ತ ದೇಶದಲ್ಲಿ ಬಂದಂತ ಕೊನೆಯ ವ್ಯಾಧಿಗೆ ಅದು ಸಂಬಂಧಪಟ್ಟದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದೆ. For 9 plagues, God did not give any instruction. 9 ವ್ಯಾಧಿಗಳು ಬಂದಾಗ ದೇವರು ಯಾವ ನಿರ್ದೇಶನಗಳು ಕೊಡಲಿಲ್ಲ. But when it came to the 10th plague, God had a specific instruction for Israel. ಆದರೆ 10ನೇ ವ್ಯಾಧಿ ಬರುವುದಕ್ಕಿಂತ ಮುಂಚೆ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಕೆಲವು ನಿರ್ದೇಶನಗಳನ್ನು ಕೊಡುವುದನ್ನು ನಾವು ನೋಡ್ತಾ ಇದೆ. And Bible say the moment Pharaoh will leave you, get out of your house with your bread. That is what the Lord said. ಸತ್ಯವೇದದಲ್ಲಿ ನಾವು ನೋಡ್ತಾ ಇದೆ, ಫರೋವನು ನಿಮ್ಮನ್ನ ಬಿಟ್ಟು ಹೋಗುವಾಗ ನಿಮ್ಮ ಮನೆಯಿಂದ ರೊಟ್ಟಿಯೊಂದಿಗೆ ನೀವು ಬಿಟ್ಟು ಹೋಗಿರಿ ಎಂಬುದಾಗಿ. Many people don't read that thing. ಅನೇಕ ಜನರು ಆ ಭಾಗವನ್ನ ಓದುವುದಿಲ್ಲ. They only will read that they took gold and silver from Egypt. They will never read that God also instructed them to take the roti or the bread from the house and go. ಅಲ್ಲಿ ಅನೇಕ ಜನರು ನೋಡುವಂತ ಭಾಗವೇನೆಂದ್ರೆ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶವನ್ನ ಬಿಟ್ಟು ಹೋಗುವಂತ ಸಮಯದಲ್ಲಿ ಅವರು ಬೆಳ್ಳಿ ಬಂಗಾರಗಳೆಲ್ಲ ತೆಗೆದು ಮಾತ್ರ ನೋಡ್ತಾರೆ. ಆದರೆ ದೇವರು ಹೇಳಿದ ರೊಟ್ಟಿಯನ್ನ ಸಹ ನೀನು ತೆಗಿಬೇಕೆಂಬ ಭಾಗ ಅನೇಕರು ನೋಡಲಿಲ್ಲ. Why God is giving so importance to roti? ಯಾಕೆ ದೇವರು ಆ ರೊಟ್ಟಿಗೆ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ? To know the value of the unleavened bread, we have to look at the meaning of the leavened bread. ಹುಳಿ ಹಾಕದ ರೊಟ್ಟಿಯ ಮೂಲ್ಯವನ್ನ ತಿಳಿಯಬೇಕಾದರೆ ಹುಳಿ ಹಾಕಿದ ರೊಟ್ಟಿಯ ಬಗ್ಗೆ ನಾವು ತಿಳಿಯಬೇಕಾಗುತ್ತದೆ. Let us look at the meaning of the leavened bread. ಹುಳಿ ಹಾಕಿದ ರೊಟ್ಟಿಯ ಅರ್ಥವನ್ನು ನಾವು ನೋಡೋಣ. In the book of Galatians chapter 5 verses 9, ಗೆಲೇತಿದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದುವ. Bible say a little leaven leavens the whole lump. A little yeast can
what you call, can affect the whole floor. ಸತ್ಯವೇದ ಹೇಳ್ತಾ ಇದೆ, ಸ್ವಲ್ಪ ಹುಳಿಯಿಂದ ಕಣಿಕೆವೆಲ್ಲ ಹುಳಿ ಆಗುವುದು ಎಂಬುದಾಗಿ. That is very important. A little yeast is enough to ferment a big bucket of flour. ಸ್ವಲ್ಪ ಹುಳಿ ಎಂಬುದಾಗಿ ನಾವು ನೋಡ್ತಾ ಇದೆ. ಸ್ವಲ್ಪ ಹುಳಿ ಸಾಕು ಒಂದು ಬಕೆಟ್ ತುಂಬಾ ಹಿಟ್ಟನ್ನ ತಯಾರು ಮಾಡಿಸೋದಕ್ಕೆ. See, this is very important about Christian life. ಇದು ಕ್ರೈಸ್ತ ಜೀವನದ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವು ನೋಡ್ತಾ ಇದೆ. What is the meaning of this, the yeast? ಈ ಹುಳಿಯ ಅರ್ಥವು ಏನಾಗಿರುತ್ತದೆ? In the book of 1 Corinthians chapter 5 verses 8, ಮೊದಲ ಕೊರಿಂಥ್ಯ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುವ, Bible say the leaven of malice and wickedness. ಆದ ಕಾರಣ ನಾವು ಹಳೆ ಹುಳಿಯನ್ನ ಅಂದ್ರೆ ದುರ್ಮಾರ್ಗತ ದುಷ್ಟತ ಎಂಬ ಹುಳಿಯನ್ನ ಎಂಬುದಾಗಿ ನಾವು ನೋಡ್ತಾ ಇದೆ. So the meaning of yeast is that there is unwanted things inside your life, unwanted things inside your character. ಆ ಹುಳಿಯ ಅರ್ಥವು ಏನಂದ್ರೆ ನಮ್ಮಲ್ಲಿ ಇರುವಂತ ದುರ್ಮಾರ್ಗತ್ವ ಅಥವಾ ನಮ್ಮಲ್ಲಿ ಇರುವಂತ ದುಷ್ಟತ ಎಂಬುದಾಗಿ ನಾವು ನೋಡ್ತಾ ಇದೆ. So God is telling, I don't want any bread which is leavened. I want only pure bread which is unleavened. ಆದ್ರಿಂದ ದೇವರು ಹೇಳ್ತಾ ಇದೆ, ಹುಳಿ ಇರುವಂತ ರೊಟ್ಟಿ ಎಲ್ಲ ನನಗೆ ಬೇಕಾಗಿರುವಂತದ್ದು, ಹುಳಿ ಹಾಕದ ರೊಟ್ಟಿಯೇ ನನಗೆ ಬೇಕು ಎಂಬುದಾಗಿ. That same verse in the book of 1 Corinthians 5:8, Bible say, unleavened bread of sincerity and truth. ಅಲ್ಲಿ ನಾವು ನೋಡ್ತಾ ಇದೆ, ಆ ಹುಳಿ ಹಾಕದ, ಹುಳಿಯನ್ನ ಇಟ್ಟುಕೊಳ್ಳದ ಸರಳತೆ ಸತ್ಯತೆ ಎಂಬ ಹುಳಿ ಎಂಬುದಾಗಿ ನಾನು ನೋಡ್ತಾ ಇದೆ. You see, ರೊಟ್ಟಿ. So the leavened bread represent malice and wickedness. The unleavened bread represents sincerity and truth. ಹುಳಿ ಹಾಕಿದ ರೊಟ್ಟಿಯ ಅರ್ಥವೇನೆಂದರೆ ದುರ್ಮಾರ್ಗತ ಅಥವಾ ದುಷ್ಟತ ಎಂಬುದಾಗಿಯೂ, ಹುಳಿ ಇಲ್ಲದ ರೊಟ್ಟಿಯು ಅದು ಸರಳತೆ ಸತ್ಯತೆಯನ್ನ ಸೂಚಿಸುವಂತದಾಗಿರುತ್ತದೆ. So first of all, understand, God is telling, don't come to my presence with an with a leavened bread. ನೀವು ಅರ್ಥ ಮಾಡಿಕೊಳ್ಳಿರಿ, ದೇವರ ಸನ್ನಿಧಿಗೆ ಹುಳಿ ಹಾಕಿದ ರೊಟ್ಟಿಯೊಂದಿಗೆ ಬರಬಾರದು. Don't come with your sin into my presence. ನಿಮ್ಮ ಪಾಪಗಳೊಂದಿಗೆ ದೇವರ ಪ್ರಸನ್ನತೆಗೆ ಬರಬಾರದು. When you are taking Holy Communion, make sure you are washed with the blood of Yeshua. ನೀವು ಕರ್ತೃ ಮೇಜನ ತಗೊಳ್ಳುವಾಗ ನೀವು ನಿಮ್ಮನ್ನೇ ಖಚಿತಗೊಳಿಸಿರಿ, ನೀವು ಯೇಸುವನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ. Many times I have seen many people don't respect the Holy Communion. ನಾನು ಅನೇಕ ಸಾರಿ ನೋಡಿದೆ, ಅನೇಕರು ಕರ್ತೃ ಮೇಜಿನ ಸೇವೆಗೆ ಸಲ್ಲತಕ್ಕ ಗೌರವನ ಕೊಡ್ತಾ ಇಲ್ಲ. They just come and they just do Holy Communion as if they are eating chapati and going home. ಅವರು ಬಹಳ ಅಲಕ್ಷ್ಯವುಳ್ಳವರಾಗಿ ಬಂದು ಚಪಾತಿ ತಿನ್ನುವ ಹಾಗೆ ಅವರು ಕರ್ತೃ ಮೇಜಿನಲ್ಲಿ ಭಾಗವಹಿಸಿ ಹೋಗುತ್ತಾರೆ. Even at the Holy Communion time, many houses I have seen, even through Zoom network, I have seen people are looking here and there, children are running. They're so distracted that they are not giving the value of the Holy Communion. ನಾನು ಅನೇಕ ಸಾರಿ ನೋಡಿದ್ದೇನೆ, ಈವನ್ ಸೂಮ್ ಆಪ್ ನಲ್ಲಿ ಕೂಡ ಕರ್ತೃ ಮೇಜಿನನ್ನ ಭಾಗವಹಿಸುವಂತ ಜನರು ಅವರು ಆ ವಿಷಯದಲ್ಲಿ ಗಮನ ಸೆಳೆಯದೆ ಆ ಕಡೆ ಈ ಕಡೆ ನೋಡುವರಾಗಿರುತ್ತಾರೆ. When last time I was taking Holy Communion for another church through Zoom, ನಾನು ಕಳೆದ ಸಾರಿ ಮತ್ತೊಂದು ಸಭೆಗೋಸ್ಕರ ಸೂಮ್ ಆಪಿನ ಮುಖಾಂತರವಾಗಿ ನಾನು ಕರ್ತೃ ಮೇಜಿನ ಸೇವೆಯನ್ನು ಮಾಡುತ್ತಿದ್ದಾಗ, and I was struggling to tell people to come online to open the video because nobody was in their proper dress. ನಾನು ತುಂಬಾ ಕಷ್ಟಪಡ್ತಾ ಇತ್ತು, ಯಾಕಂದ್ರೆ ಎಲ್ಲರೂ ವಿಡಿಯೋ ಆಫ್ ಮಾಡಿ ಇಟ್ಟುಕೊಂಡು ಸರಿಯಾಗಿ ಬಟ್ಟೆ ಧರಿಸದೇ ಇದ್ದ ಜನರಾಗಿತ್ತು.
See, many people, upper body will be true, but the lower, they will do something else. They will put something else. ಅವರು ಮೇಲಿನ ಭಾಗದಲ್ಲಿ ಒಳ್ಳೆಯ ಡ್ರೆಸ್ ಹಾಕ್ತಾರೆ, ಕೆಳಗಡೆ ಭಾಗದಲ್ಲಿ ಸರಿಯಾದ ಡ್ರೆಸ್ ಹಾಕುವುದಿಲ್ಲ. When I am standing here in the presence of God, I make sure that I am in the complete dress and I am dressed properly and standing in front of Yeshua. ನಾನು ದೇವರ ಪ್ರಸನ್ನತೆಯಲ್ಲಿರುವಾಗ ನಾನು ಆ ವಿಷಯದಲ್ಲಿ ಬಹಳ ಗೌರವನಾಗಿರ್ತೇನೆ. ಸರಿಯಾದ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸಿಕೊಂಡು ನಿಲ್ಲುವನಾಗಿರ್ತಾನೆ. Don't come with your leavened bread into God's presence. ನೀವು ಹುಳಿ ಹಾಕಿದ ರೊಟ್ಟಿಯೊಂದಿಗೆ ದೇವರ ಪ್ರಸನ್ನತೆಗೆ ಬರಬಾರದು. What is the meaning of leavened bread? The second meaning. ಹುಳಿ ಇಲ್ಲದ ರೊಟ್ಟಿಯ ಅರ್ಥವು ಏನಾಗಿದೆ? It means, the leavened bread means the character which is egoistic, which puffs up, which becomes blotted out. ಈ ಹುಳಿ ಹಾಕಿದ ರೊಟ್ಟಿಯ ಆ ಒಂದು ಅರ್ಥವು ಏನೆಂದರೆ, ಅದು ನಮ್ಮಲ್ಲಿ ಇರಬಹುದಂತ ಸ್ವಭಾವವಾಗಿರುತ್ತದೆ. ನಮ್ಮಲ್ಲಿ ಇರುವಂತ ಸ್ವಭಾವ ಹೊರಗೆ ಬರುವಂತದಾಗಿರುತ್ತದೆ. 1 Corinthians 4:18. ಮೊದಲ ಕೊರಿಂಥ್ಯ 4ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದುವ. ಮೊದಲ ಕೊರಿಂಥ್ಯ 4ನೇ ಅಧ್ಯಾಯ 18ನೇ ವಾಕ್ಯ. ನಿಮ್ಮಲ್ಲಿ ಕೆಲವರು ಪೌಲನು ನಮ್ಮ ಬಳಿಗೆ ಬರುವುದಿಲ್ಲವೆಂದು ಉಬ್ಬಿಕೊಂಡಿದ್ದಾರೆ. Which verse it is? 1 Corinthians 4:18. 4:18. That is what? Now some are puffed up as though I were not coming to you. ನಿಮ್ಮಲ್ಲಿ ಕೆಲವರು ಬರುವುದಿಲ್ಲವೆಂದು ಉಬ್ಬಿಕೊಂಡಿದ್ದಾರೆ ಎಂಬುದಾಗಿ ನಾನು ನೋಡ್ತಾ ಇದ್ದೆ. Yes. Paul is telling there is competition between you. You people are thinking, oh, let Paul come here. We are not going to go there. Let him come to us. So much egoistic people. ಅಲ್ಲಿ ನಾವು ನೋಡ್ತಾ ಇದ್ದೆ, ಉಬ್ಬಿಕೊಳ್ಳುವಂತ ಜನರ ಬಗ್ಗೆ ಪೌಲನು ಹೇಳ್ತಾ ಇದ್ದೆ. ಮತ್ಸರ ಭಾವದಿಂದ ಪೌಲನ ಮೊದಲೇ ಬರಲಿ ಎಂಬುದಾಗಿ ಹೇಳಿಕೊಂಡು ಮತ್ಸರ ಭಾವದಲ್ಲಿರುವಂತ ಜನರ ಬಗ್ಗೆ ನಾವು ನೋಡ್ತಾ ಇದ್ದೆ. The word written is called puffed up. ಅಲ್ಲಿ ಆ ವಾಕ್ಯವು ಉಬ್ಬಿಕೊಂಡಿದೆ ಎಂಬುದಾಗಿ. In the book of 1 Corinthians chapter 8 verses 1, the Bible says knowledge puffs up. Which verse? 1 Corinthians 8 verses 1. ಮೊದಲ ಕೊರಿಂಥ್ಯ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತಾ ಇದೆ, ಜ್ಞಾನದ ಬಗ್ಗೆ ನಾವು ನೋಡ್ತಾ ಇದೆ. ಜ್ಞಾನವು ಉಬ್ಬಿಸುತ್ತದೆ ಎಂಬುದಾಗಿ. You see that? So when we are putting yeast in the flour is puffed up. ನೀವು ರೊಟ್ಟಿಯ ಇದರಲ್ಲಿ ಹುಳಿಯನ್ನು ಹಾಕುವಾಗ ಅದು ಉಬ್ಬಿಕೊಳ್ಳುತ್ತದೆ ಎಂಬುದಾಗಿ ನೋಡ್ತೇವೆ. That is the attitude God is saying. ಅದೇ ಸ್ವಭಾವ, ನಮ್ಮ ಸ್ವಭಾವವನ್ನು ಸೂಚಿಸುವಂತದಾಗಿರುತ್ತದೆ. Some people have this big superiority complex. ಕೆಲವರಿಗೆ ಅವರ ಸ್ವಭಾವದಲ್ಲಿ ಉಬ್ಬಿಕೊಳ್ಳುವಂತ ಒಂದು ಸ್ವಭಾವ ಅವರಿಗೆ ಇರುತ್ತದೆ. Oh, I am a big pastor. ನಾನು ಬಹಳ ದೊಡ್ಡ ಒಂದು ಸೇವಕನು ಎಂಬುದಾಗಿ. I have many years of experience. I am so great. ನನಗೆ ಅನೇಕ ವರ್ಷಗಳ ಅನುಭವ ಇದೆ, ನಾನು ತುಂಬಾ ಉತ್ತಮನು ಎಂಬುದಾಗಿ. There is no humility in them. ಅವರ ಜೀವನದಲ್ಲಿ ದೀನ ಭಾವ ಒಂದು ಇರುವುದೇ ಇಲ್ಲ. Oh, I am someone great. When I am coming there, everybody must say, Pastoraya, pastor. ನಾನು ಬರುವಾಗ ಎಲ್ಲರೂ ಪಾಸ್ಟರಯ್ಯ ಅಂತ ಬಹಳ ಗೌರವ ನನಗೆ ಕೊಡ್ತೇವೆ. Many times I've seen this in our training academy. ನನ್ನ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಅನೇಕ ಸಾರಿ ನಾನು ಇದನ್ನು ನೋಡಿದ್ದೇನೆ. I tell that when you come to the training academy, you are coming there as a student, not at a bishop or a metropolitan. You are a student there. ನಾನು ಅನೇಕ ಸಾರಿ ಹೇಳ್ತೇನೆ, ನೀವು ನಮ್ಮ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಬರುವಾಗ ಒಂದು ಬಿಷಪ್ ಆಗಿ ಅಲ್ಲ, ದೊಡ್ಡ ಬಿಷಪ್ ಆಗಿ ಅಲ್ಲ, ನೀವೊಂದು ವಿದ್ಯಾರ್ಥಿಯಾಗಿ ಸ್ಟೂಡೆಂಟ್ ಆಗಿ ಬರಬೇಕು ಎಂಬುದಾಗಿ. Then only you can learn it.
ನೀವು ಒಬ್ಬ ವಿದ್ಯಾರ್ಥಿಯಾಗಿ ಬಂದರೆ ಮಾತ್ರ ನಿಮಗೆ ಕಲೀಲಿಕ್ಕೆ ಸಾಧ್ಯ ಎಂಬುದಾಗಿ. And you know, we have an order called the alphabetic order for names. ಅದೇ ರೀತಿಯಾಗಿ ಹೆಸರುಗಳು ನಾವು ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ನಾವು ಅದನ್ನ ಮಾಡ್ತೇವೆ. So imagine when the class is going to happen, we will put a chair. ಹಾಗೆ ನಮ್ಮ ತರಬೇತಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಚೇರ್ ಅನ್ನು ಹಾಕುತ್ತೇವೆ. So all the senior people will come and sit in the front chair. ಆಗ ಈ ಹಿರಿಯ ಸೇವಕರು ಬಂದು ಆ ಮೊದಲನೆಯ ಭಾಗದಲ್ಲಿ ಹಾಕಿರುವಂತ ಕುರ್ಚಿಗಳಲ್ಲಿ ಕೂರುತ್ತಾರೆ. And put the Bible in the next chair. ಅವರು ಒಂದು ಕುರ್ಚಿಯಲ್ಲಿ ಕುಳಿತ ಮೇಲೆ ಅವರ ಪಕ್ಕದಲ್ಲಿ ಇರುವಂತ ಬೈಬಲ್ ಕುರ್ಚಿಯಲ್ಲಿ ಅವರ ಬೈಬಲ್ ಅನ್ನು ಹಾಕುತ್ತಾರೆ. That means, you know, this property, this seat belongs to me. ಅವರ ಭಾವ ಏನಂದ್ರೆ ಈ ಪ್ರಾಪರ್ಟಿ ಇದು ನನ್ನದು ಎಂಬುದಾಗಿ. What happened when we are putting the roll call? We make people sit according to the number of their names. ಆದರೆ ನಾವು ಆ ಆಲ್ಫಾಬೆಟಿಕ್ ಆರ್ಡರ್ ಪ್ರಕಾರವಾಗಿ ಆ ಕುರ್ಚಿಗಳನ್ನ ನಾವು ಸ್ಥಾನದಲ್ಲಿ ಇಡ್ತೇವೆ. So the pastor sitting in the front will be in the middle or in the back. ಹಾಗೆ ಈ ಮೊದಲ ರೋಯಲ್ಲಿ ಭಾಗದಲ್ಲಿ ಇರಬೇಕಾಗಿರೋ ಪಾಸ್ಗಳು ಒಂದು ವೇಳೆ ಮಧ್ಯ ಭಾಗದಲ್ಲಿ ಇಲ್ಲದ ಕೊನೆಯ ಭಾಗದಲ್ಲಿ ಇರಬಹುದು. Some people are very angry. ಹಾಗೆ ಕೆಲವರಿಗೆ ತುಂಬಾ ಕೋಪ ಬರುತ್ತದೆ. Oh, why my seat is in the front? ಯಾಕೆ ನನ್ನ ಸೀಟು ಯಾಕೆ ಮುಂದಿನ ಭಾಗದಲ್ಲಿ ಇಲ್ಲ ಎಂಬುದಾಗಿ. I told pastor, this is not church, this is training academy. The first lesson is humility. ನಾನು ಪಾಸ್ಗಳು ಹೇಳ್ತಾರೆ ಇದು ಸಭೆ ಅಲ್ಲ, ಇದು ಟ್ರೈನಿಂಗ್ ಅಕಾಡೆಮಿ. ಮೊದಲ ಪಾಠವೇನೆಂದರೆ ವಿಧೇಯತ ಎಂಬುದಾಗಿ. You have to go and sit with somebody maybe junior than you. Sit there for these 3 to 5 days. Then you must change from your inner character. ನೀವು ನಿಮ್ಮ ಹೆಸರಿನ ತಕ್ಕಂತೆ ನಿಮಗೆ ಕೊಟ್ಟಿರುವ ಸ್ಥಾನದಲ್ಲಿ ಕೂರುವಾಗ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಬರಬೇಕು, ವಿನಯವುಳ್ಳವರಾಗಿರಬೇಕು. I have faced these things in big meetings. ನಾನು ಈ ಕಾರ್ಯಗಳು ದೊಡ್ಡ ದೊಡ್ಡ ಕೂಟಗಳಲ್ಲಿ ಅನುಭವಿಸಿದ್ದೇನೆ. You know, some people when they come to the meeting, they will never look here right or left. They will come and sit in the stage in the front seat as if they are the superhero. ಕೆಲವರು ಕೂಟಗಳಿಗೆ ಬರುವಾಗ ಆ ಕಡೆ ಈ ಕಡೆ ಏನು ನೋಡದೆ ಅವರ ಆ ಮುಂದಿನ ಭಾಗದಲ್ಲಿ ಬಂದು ಒಂದು ಸೂಪರ್ ಹೀರೋ ತರ ಬಂದು ಕೂರ್ತಾರೆ ಅವರು. Yeshua told, when you are invited, go and sit in the back, and then the guest will put you in the front. Then you will have honor above all among everyone. ಯೇಸುವ ಹೇಳಿದೆ ಏನೆಂದರೆ, ನೀವು ಹಾಗೆ ಕೂಟಗಳಿಗೆ ಹೋಗುವಾಗ ನೀವು ಹಿಂದಿನ ಭಾಗದಲ್ಲಿ ಹೋಗಿ ಕುತ್ಕೊಳ್ಳಿರಿ, ಹಾಗೆ ಕರೆದು ನಿಮ್ಮನ್ನ ಮುಂದಿನ ಭಾಗದಲ್ಲಿ ಕೂರಿಸಿದರೆ ನಿಮಗೆ ಗೌರವ ಸಿಕ್ಕುತ್ತೆ ಎಂಬುದಾಗಿ. So those people who have been considering themselves high, exalted, they are all like this leavened bread. ಹಾಗೆ ತಮ್ಮನ್ನೇ ಹೊಗಳಿಕೊಳ್ಳುವಂತ, ತಮ್ಮನ್ನೇ ದೊಡ್ಡ ಸ್ಥಾನದಲ್ಲಿ ನೋಡುವಂತ ಜನರು ಈ ಹುಳಿ ಹಾಕಿದ ರೊಟ್ಟಿಗೆ ಸಮಾನವಾಗಿರುತ್ತದೆ. Now the third point of the leavened bread. ಈ ಮೂರನೆಯ ಅರ್ಥವನ್ನು ನಾವು ನೋಡೋಣ. In the book of Matthew, chapter 16, verses 6. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ಮತ್ತು 7ನೇ ವಾಕ್ಯವನ್ನು ನಾವು ಓದುವ. Yeah, can you read it? ಮತ್ತಾಯ 16ನೇ ಅಧ್ಯಾಯ 6. ಎಚ್ಚರಿಕೆ, ಫರಿಸಾಯರು ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. Yeshua was telling to the disciples. ಯೇಸುವ ತನ್ನ ಶಿಷ್ಯರಿಗೆ ಹೇಳುವಂತ ಮಾತಾಗಿರುತ್ತದೆ ಇದು. Take heed and beware of the leaven of the Pharisees and the Sadducees. ಅಲ್ಲಿ ಹೇಳ್ತಾ ಇದೆ,
ಪರಿಸಾಯರ ಸಾಧುಕ್ಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ. In verses 12, the Lord make it very clear. 12ನೇ ವಾಕ್ಯದಲ್ಲಿ ಕರ್ತನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. Then they understood that he did not tell to them to beware of the leaven of bread, but of the doctrine of Pharisee and Sadducees. ಆಗ ಅವರು ರೊಟ್ಟಿಯ ಹುಳಿಯ ಹಿಟ್ಟನ್ನ ಕುರಿತು ಎಚ್ಚರಿಕೆ ಆಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ, ಪರಿಸಾಯರು ಮತ್ತು ಸಾಧುಕ್ಯರ ಬೋಧನೆಯನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಹೇಳಿದನು ಎಂಬುದಾಗಿ ತಿಳ್ಕೊಂಡರು. So what is the meaning of a leavened bread? ಹುಳಿ ಹಾಕಿದ ರೊಟ್ಟಿಯ ಅರ್ಥವು ಏನಾಗಿದೆ? The false doctrine of the Pharisees and Sadducees. ಪರಿಸಾಯರ ಸಾಧುಕ್ಯರ ದುರ್ಬೋಧನೆಯಾಗಿರುತ್ತದೆ. Don't listen to every Facebook live which comes in the Facebook. Every message in the Facebook. ಫೇಸ್ಬುಕ್ ಅಲ್ಲಿ ಬರುವಂತ ಎಲ್ಲಾ ಲೈವ್ ಮೆಸೇಜ್ ಅನ್ನ ನೀವು ಕೇಳುವರಾಗಿರಬೇಡ್ರಿ. Don't go for all this preaching and say, we have big revelation, some mystery. And what happened? Only the things that you are going to get, it's some information which is not at all going to be useful for you. ಫೇಸ್ಬುಕ್ ಗಳಲ್ಲಿ ಬರುವಂತ ಅನೇಕ ಪ್ರಕಟಣೆಗಳು, ಮರ್ಮಗಳು ಅಂತ ಹೇಳಿ ನೀವು ಅದನ್ನ ನೋಡಿ ಮತ್ತೆ ನಿಮಗೆ ಸಿಕ್ಕುವಂತದ್ದು ಕೆಲವು ಇನ್ಫಾರ್ಮೇಶನ್, ಅರಿವು ಮಾತ್ರ. ಅದರಿಂದ ನಿಮಗೆ ಯಾವ ಪ್ರಯೋಜನನೂ ಬರುವುದಿಲ್ಲ. Many years ago there was a meeting in Cochin. ಅನೇಕ ವರ್ಷಗಳ ಹಿಂದೆ ಕೊಚ್ಚಿಯಲ್ಲಿ ಒಂದು ಕೂಟವಿತ್ತು. For 3 days teaching. 3 ದಿವಸದ ಒಂದು ಬೋಧನೆಯ ಕೂಟ. You know what is the subject? ನಿಮಗೆ ಗೊತ್ತಿತ್ತ ಏನು ಅದರ ವಿಷಯ ಎಂಬುದಾಗಿ? How is heaven looking? ಹೆವೆನ್ ಹೇಗೆ ಇರುತ್ತದೆ ಎಂಬುದಾಗಿ. The pastor came there with a big, some projector. He was explaining the length and the breadth of the New Jerusalem, the stone, and all were going, oh my God, wow. ಆ ಪಾಸ್ಟರು ಅಲ್ಲಿ ಬೋಧನೆ ಕೊಡುವಂತ ಪಾಸ್ಟರು ಪ್ರೊಜೆಕ್ಟರು ಸ್ಕ್ರೀನ್ ಅಲ್ಲಿ ಹಿಡ್ಕೊಂಡು ಬಂದು ಅಲ್ಲಿ ಪರಲೋಕದ ಒಂದೊಂದು ಉದ್ದ ಅಳತೆ ಎಲ್ಲ ಹೇಳಿ ಬಹಳ ದೊಡ್ಡ ಮಾತುಗಳನ್ನು ಹೇಳಿದರು. There are still people who have not listened to the gospel, where you have time to learn about everything. I will tell that, go to heaven and find out for yourself. ಅನೇಕ ಜನರು ಇನ್ನು ಸುವಾರ್ತೆಯನ್ನು ಕೇಳಲಿಲ್ಲ. ಮತ್ತೆ ನಮಗೆ ಈ ಪರಲೋಕದ ಬಗ್ಗೆ ಹೀಗೆಲ್ಲ ವಿವರಿಸುವುದಕ್ಕೆ ಸಮಯ ಎಲ್ಲಿದೆ? ನಾನು ಹೇಳ್ತೇನೆ, ನೀ ಪರಲೋಕದಲ್ಲಿ ಹೋಗಿ ಅದು ಪರಲೋಕ ಹೇಗಿದೆ ಅಂತ ನೀವಾಗಿಯೇ ನೋಡಿಕೊಳ್ಳಿರಿ. One day when I went to one other place, ನಾನು ಒಂದು ದಿವಸ ಇನ್ನೊಂದು ಸ್ಥಳಕ್ಕೆ ಹೋದಾಗ 2 believers came to me. 2 ವಿಶ್ವಾಸಿಗಳು ನನ್ನ ಹತ್ರ ಬಂದರು. They were telling, Pastor, thank God you came and you were teaching us last year for 1 week. Oh my God, we were so troubled. ಅವರು ಹೇಳಿದ್ರು, ಪಾಸ್ಟರ್ ನೀವು ಬಂದು ನಮಗೆ ಒಳ್ಳೆ ಬೋಧನೆ ಕೊಟ್ಟಿದ್ದೀರಾ, ಕಳೆದ ವರ್ಷ 1 ವಾರ ನಮಗೆ ಬಹಳ ತೊಂದರೆ ಆಗಿತ್ತು ಎಂಬುದಾಗಿ. And what was they saying? ಅವರು ಏನು ಹೇಳ್ತಾ ಇತ್ತು? Last year we had 7-day meeting. 7 days of meeting. ಕಳೆದ ವರ್ಷ ನಮಗೆ 7 ದಿನಗಳ ಕೂಟವಿತ್ತು. And you know what was the subject? ಅದರ ವಿಷಯ ಏನಾಗಿತ್ತು ಎಂಬುದೇ ಗೊತ್ತಾ? Oh, Joshua and Israelites walking around the walls of Jericho. ಓ ಯೋಶುವ ಮತ್ತು ಇಸ್ರಾಯೇಲು ಯೆರಿಕೋ ಕೋಟೆಯ ಸುತ್ತಲೂ ನಡೆದಿದ್ದನ್ನ. So first day the pastor spoke what happened on the first day. ಮೊದಲ ದಿವಸ ಏನಾಗಿದೆ ಅಂತ ಪಾಸ್ಟರ್ ಹೇಳಿದ್ರು. Second day also the same subject, what happened on the second day. ಎರಡನೇ ದಿವಸ ಏನಾಯ್ತು ಅಂತ ಪಾಸ್ಟರ್ ಹೇಳಿದ್ರು. Third day what happened on the third day. ಮೂರನೇ ದಿವಸ ಏನಾಗಿದೆ ಅಂತ ಮೂರನೇ ದಿವಸ ಪ್ರಸಂಗ ಮಾಡಿದೆ. So we decided only on the 7th day we will come, because that day only pastor is going to put the ark down. ಹಾಗ ನಮಗೆ ಗೊತ್ತಾಯ್ತು 7ನೇ ದಿವಸನೇ ವಿಷಯಕ್ಕೆ ಬರ್ತೇವೆ, ಯಾಕಂದ್ರೆ 7ನೇ ವಿಷಯ ಅದು ನಡೆದಿತ್ತು ಎಂಬುದಾಗಿ. So he is telling 3 days we attended, we know that another 3 days what he is going to preach.
3 ದಿವಸ ನಾವು ಆ ಕೂಟಕ್ಕೆ ಭಾಗವಹಿಸಿ ನಮಗೆ ಗೊತ್ತಾಯಿತು ನೆಕ್ಸ್ಟ್ 3 ದಿವಸ ಅವರು ಏನು ಪ್ರಸಂಗ ಮಾಡ್ತಾರೆ ಎಂಬುದಾಗಿ. Oh, this was so boring that we couldn't understand what he was telling. ನಮಗೆ ಅದು ತುಂಬಾ ಬೋರಿಂಗ್ ಆಗಿತ್ತು. ಅವರು ಹೇಳಿದ್ದು ಯಾವುದು ನಮಗೆ ಅರ್ಥವಾಗಿಲ್ಲ. See, I want to tell all the men of God, everybody who is ministering to the people. ನಾನು ಇವತ್ತು ಆ ಸೇವೆ ಮಾಡುವಂತ ಎಲ್ಲಾ ಜನರಿಗೆ, ಸೇವಕರಿಗೆ ನಾನು ಹೇಳ್ತೇನೆ, See, when you go to some places, there are people who know nothing about the Bible. ನೀವು ಕೆಲವು ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಬೈಬಲ್ ಬಗ್ಗೆ ಏನು ಗೊತ್ತಿಲ್ಲದೆ ಇರುವಂತ ಜನರು ಇರಬಹುದು. And some people are genuinely interested to know the word of God. ಕೆಲವರು ಆತ್ಮಾರ್ಥವಾಗಿ ಕಲಿಯಬೇಕೆಂಬ ಆಸಕ್ತಿ ಉಳ್ಳವರಾಗಿರುತ್ತಾರೆ. So when you go there, prepare well and sit in the presence of God and then go and talk to them the things which are needed. ಆಗ ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ನಿಮ್ಮನ್ನೇ ತಯಾರು ಮಾಡಿಕೊಂಡು ನೀವು ಪ್ರಾರ್ಥನೆಯೊಂದಿಗೆ ಹೋಗಿ ಜನರಿಗೆ ಬೇಕಾದದನ್ನ ಮಾತ್ರ ಹೇಳಿರಿ. Don't talk things which is not at all useful for people just because you have some time. ನಿಮಗೆ ಸ್ವಲ್ಪ ಸಮಯ ಇರುವ ಕಾರಣದಿಂದ ಜನರಿಗೆ ಪ್ರಯೋಜನ ಇಲ್ಲದ ಕಾರಣಗಳನ್ನ ಹೇಳಿ ನೀವು ಪ್ರಸಂಗ ಮಾಡಬಾರದು. Some people will say, Holy Spirit is leading me. They will go after 8:30, 9:30, 10:30, 12:30. Holy Spirit is leading. ಕೆಲವರು ಹೇಳ್ತಾರೆ, ಪವಿತ್ರಾತ್ಮ ನನ್ನ ನಡೆಸ್ತಾ ಇದೆ, 8:30, 9:30, 10:30 ಹಂಗೆ ಪ್ರಸಂಗ ಹಂಗೆ ಮುಂದುವರಿಸ್ತಾ ಇರ್ತಾರೆ ಅವರು. And many people will be sleeping. ಅನೇಕ ಜನರು ನಿದ್ರೆ ಮಾಡ್ತಾ ಇರ್ತಾರೆ. What happens? ಏನಾಗಿದೆ? The message is not at all useful. ಯಾಕಂದ್ರೆ ಆ ಸಂದೇಶದಿಂದ ಯಾವ ಪ್ರಯೋಜನವೂ ಇಲ್ಲ. So whenever you are giving the wrong things to the church, God considers it as a leavened bread. ಆದ್ದರಿಂದ ತಪ್ಪಾದ ಕಾರ್ಯಗಳು ನೀವು ಸಭೆಗೆ ಕೊಡುವಾಗ ಅದು ಕರ್ತನಿಗೆ ಹುಳಿ ಹಾಕಿದ ರೊಟ್ಟಿಯಾಗಿರುತ್ತದೆ. We will call it a revelation and God will say, brother, that is not revelation, it is called leavened bread. ನಾವು ಹೇಳುವುದು ಇದು ಪ್ರಕಟಣೆ ಎಂಬುದಾಗಿ, ಆದ್ರೆ ದೇವರು ಹೇಳ್ತಾ ಇದೆ ಅದು ಪ್ರಕಟಣೆ ಅಲ್ಲ, ಇದು ಹುಳಿ ಹಾಕಿದ ರೊಟ್ಟಿಯಾಗಿದೆ ಎಂಬುದಾಗಿ. Imagine putting a title, leavened bread conference. ಒಂದು ವೇಳೆ ನಿಮಗೆ ಆ ಕೂಟಕ್ಕೆ ಈಗ ಕರೀಬಹುದು ಹುಳಿ ಹಾಕಿದ ರೊಟ್ಟಿಯ ಕಾನ್ಫರೆನ್ಸ್ ಎಂಬುದಾಗಿ. Many conference is a leavened bread conference. ಅನೇಕ ಕಾನ್ಫರೆನ್ಸ್ಗಳು ನಡೀತಾ ಇರುವಂತ ಕಾನ್ಫರೆನ್ಸ್ಗಳು ಹುಳಿ ಹಾಕಿದ ರೊಟ್ಟಿಯ ಕಾನ್ಫರೆನ್ಸ್ ಆಗಿದೆ. Because it never changes the person's character, it only gives him some information, he will remain the same. ಯಾಕಂದ್ರೆ ಅದು ಯಾವತ್ತೂ ವ್ಯಕ್ತಿಯ ಸ್ವಭಾವ ಬದಲಾಯಿಸುವುದಿಲ್ಲ, ಕೆಲವು ಮಾಹಿತಿಗಳನ್ನ ಮಾತ್ರ ಕೊಡುವಂತದಾಗಿರುತ್ತದೆ. Even corona is changing, man is not changing. ಕೊರೋನಾಗೆ ಬದಲಾವಣೆ ಬರ್ತಾ ಇದೆ, ಮನುಷ್ಯನಿಗೆ ಬದಲಾವಣೆ ಬರ್ತಾ ಇಲ್ಲ. That is what you have to understand, the right kind of doctrine to the right people. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಸರಿಯಾದ ಜನರಿಗೆ ಸರಿಯಾದ ಬೋಧನೆಯನ್ನು ನಾವು ಕೊಡಬೇಕು. Now what is the leavened bread? ಏನಾಗಿದೆ ಈ ಹುಳಿ ಹಾಕಿದ ರೊಟ್ಟಿ? The leavened bread is hypocrisy. ಹುಳಿ ಹಾಕಿದ ರೊಟ್ಟಿ ಅಂದ್ರೆ ದುರ್ಮಾರ್ಗತನವಾಗಿರುತ್ತದೆ. Hypocrisy, that is book of Luke chapter 12 verses 1. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದುವ. Yeah. ಲೂಕ 12:1. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದೇನೆಂದರೆ, ಫರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ. Kapadavamba, that is written hypocrisy. ಕಪಟ, ಹಿಪ್ಪೋಕ್ರಸಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. Some people will say that they will act as if they are so spiritual. ಕೆಲವರು ಅವರು ತುಂಬಾ ಆತ್ಮೀಯರಾಗಿ ಅವರು ನಡೆಸುತ್ತಾರೆ, ಅವರ ಆತ್ಮೀಯರಾಗಿ ಕಾಣುತ್ತಾರೆ ಅವರನ್ನ.
What is the meaning of hypocrisy? ಕಪಟ ಅಂದ್ರೆ ಏನ್ ಅರ್ಥ? You are one in character and you will show another personality outside. Double standards. ನೀವು ನಿಮ್ಮ ಒಳಗಿನ ಸ್ವಭಾವ ಒಂದು ತರವಿರುತ್ತದೆ, ಆದರೆ ನೀವು ಹೊರಗೆ ತೋರಿಸುವಂತ ಸ್ವಭಾವ ಇನ್ನೊಂದು ತರವಾಗಿರುತ್ತದೆ. ಎರಡು ತರವಾದ ಸ್ವಭಾವ. That means you are drinking secretly and you are criticizing a person who is drinking publicly. ಅದರ ಅರ್ಥವು ರಹಸ್ಯವಾಗಿ ಮದ್ಯಪಾನ ಮಾಡುತ್ತಾ ಬಹಿರಂಗವಾಗಿ ಮದ್ಯಪಾನಿಗಳ ವಿರುದ್ಧ ನೀವು ದೂರ ಹೇಳುವರಾಗಿರುತ್ತೇವೆ. That is what Pharisees were doing. ಅದೇ ಕೆಲಸ ಫರಿಸಾಯರು ಮಾಡುವರಾಗಿದ್ದೇವೆ. They were having this double standards of life. ಅವರಿಗೆ ಈ ಕಪಟ ಅಥವಾ ಎರಡು ತರವಾದ ಸ್ವಭಾವಗಳಿರುವಂತ ಜನರು ಅವರು. They were living in secret sin, but outside they were telling we are more holy than everyone. ಅವರು ರಹಸ್ಯ ಪಾಪಗಳಲ್ಲಿ ಜೀವಿಸುತ್ತಾ ಹೊರಗಡೆ ಅವರು ಹೇಳ್ತಾರೆ ನಾವು ಪವಿತ್ರವಾದ ಜನರು ಎಂಬುದಾಗಿ. So first we learned that leavened bread means our sin, the malice or the wickedness in us. ಆದ್ರೆ ನಾವು ಕಲಿದಿದೆ ಹುಳಿ ಹಾಕಿದ ರೊಟ್ಟಿ ಅಂದ್ರೆ ನಮ್ಮಲ್ಲಿ ಇರುವಂತ ದುಷ್ಟತ್ವ, ನಮ್ಮಲ್ಲಿರುವಂತ ಪಾಪ, ದುರ್ಮಾರ್ಗತ ಎಂಬುದಾಗಿ. Then we learned that leavened bread means the pride in us, the puffing up, the egoistic nature in us. ಎರಡನೇದಾಗಿ ನಾವು ನೋಡಿದೆ ಈ ಹುಳಿ ಹಾಕಿದ ರೊಟ್ಟಿಯ ಅರ್ಥವೇನೆಂದರೆ ನಾವು ಉಬ್ಬಿಸುವಂತ ನಮ್ಮ ಸ್ವಭಾವದ ಬಗ್ಗೆ. Third, we learned that the leavened bread means the false doctrine or the teachings. ಮೂರನೇದಾಗಿ ನಾವು ನೋಡಿದೆ ಈ ಹುಳಿ ಹಾಕಿದ ರೊಟ್ಟಿ ಏನೆಂದರೆ ಅದು ದುರ್ಬೋಧನೆಯಾಗಿರುತ್ತದೆ ಎಂಬುದಾಗಿ. Then the fourth, we learned that the leavened bread means our hypocrisy or the double standards we have in our life. ನಾಲ್ಕನೇದಾಗಿ ನೋಡಿದೆ ಈ ಹುಳಿ ಹಾಕಿದ ರೊಟ್ಟಿ ಏನೆಂದರೆ ಅದು ನಮ್ಮಲ್ಲಿರುವಂತ ಕಪಟ ಸ್ವಭಾವವಾಗಿರುತ್ತದೆ ಎಂಬುದಾಗಿ. Now, do you know what is the final meaning of the leavened bread? ನಿಮಗೆ ಗೊತ್ತಿದೆಯಾ ಹುಳಿ ಹಾಕಿದ ರೊಟ್ಟಿಯ ಕೊನೆಯ ಅರ್ಥ ಏನೆಂಬುದಾಗಿ? 99% of all the Pentecostal church go through this. 99% ಪೆಂದಕೋಸ್ ಸಭೆಯ ಜನರು ಇದರಲ್ಲಿ ಮುಳುವರಾಗಿರುತ್ತಾರೆ. In the book of Mark chapter 8 verses 15. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದುವ. Yeah, can you read that? 18 or 15 verse? 8 verses 15. Mark 8 verses 15. 8ನೇ ಅಧ್ಯಾಯ 15ನೇ ವಾಕ್ಯ. ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು. See, the Bible say, beware of the leaven of the Pharisee and leaven of Herod. ಇಲ್ಲಿ ನಾವು ನೋಡ್ತಾ ಇದೆ ಫರಿಸಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿಯೂ ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಂಬುದಾಗಿ. What is the leaven of Herod? ಹೆರೋದನ ಹುಳಿ ಹಿಟ್ಟಿನ ವಿಷಯವೇನಾಗಿದೆ? Okay, we can understand the leaven of Sadducees and the leaven of Pharisees. ಫರಿಸಾಯರ ಸಾಧುಕ್ಯರ ಹುಳಿ ಹಿಟ್ಟಿನ ವಿಷಯದ ಬಗ್ಗೆ ನಮಗೆ ಗೊತ್ತಿದೆ. But what is the leaven of Herod? ಆದರೆ ಹೆರೋದನ ಹುಳಿ ಹುಟ್ಟಿನ ವಿಷಯ ಏನಾಗಿದೆ? See, Herod is a position. ಹೆರೋದ್ ಅಂದರೆ ಒಂದು ಸ್ಥಾನ. Like we have in the Rome, we have Caesar, we have Herod as a position. ರೋಮಿನಲ್ಲಿ ನಾವು ನೋಡೋ ಹಾಗೆ ಹೆರೋದ್ ಅದು ಒಂದು ಸ್ಥಾನ, ಅಧಿಕಾರ ಸ್ಥಾನ. Church politics is called leaven of Herod. ಸಭೆಯಲ್ಲಿ ಇರುವಂತ ರಾಜಕೀಯತ್ವವು ಹುಳಿ ಹಿಟ್ಟಿನ ಹಾಗಿರುತ್ತದೆ. You see, look at Herod. ನೀವು ಹೆರೋದನನ್ನ ನೋಡಿರಿ. He want to kill Yeshua when he was born. ಯೇಸು ಹುಟ್ಟಿದಾಗ ಯೇಸುವನ್ನು ಸಾಗಿಸಬೇಕಂದ ಅವನು ಯೋಚನೆ ಮಾಡಿದ. How did he present it? ಅವನು ಅದನ್ನ ಹೇಗೆ ಹೇಳಿದ? He asked the wise men. ಅವನು ಅವನ ಯೇಸುವನ್ನು ನೋಡಕ್ಕೆ ಬಂದಂದ ಆ ಜನರಿಗೆ ಹೇಳಿದೆ, Please tell me the place also that I can go and worship him.
ಓ, ನನಗೂ ಕೂಡ ಆ ಸ್ಥಳವನ್ನ ಹೇಳಿರಿ, ಆಗ ನಾನು ಹೋಗಿ ಅವನಿಗೆ ಅಡ್ಡ ಬೀಳುತ್ತೇನೆ, ನಮಸ್ಕಾರ ಮಾಡ್ತೇನೆ ಎಂಬುದಾಗಿ. For what namaskaram? To kill him, to find the location. ಯಾಕಂದ್ರೆ ಅವನನ್ನ ಸಾಯಿಸುವುದಕ್ಕಾಗಿಯೇ ಆ ಸ್ಥಳವನ್ನ ಅವನು ಹುಡುಕುತ್ತಾ ಇತ್ತು. Some people are like this. ಕೆಲವರು ಹೀಗೆ ಇರುತ್ತಾರೆ. They want to not leave their position. Oh, somebody is coming better than me, I must kill him. Church politics like Herod. ಕೆಲವರು ಹೇಳ್ತಾರೆ, ಕೆಲವರ ಯೋಜನೆ ಹೀಗಿರುತ್ತದೆ, ನನಗಿಂತ ಇನ್ನೊಬ್ಬನು ಬರ್ತಾನೆ ಉತ್ತಮನಾಗಿರುವುದರಿಂದ, ಹಾಗೆ ಸಭೆಯಲ್ಲಿ ರಾಜಕೀಯತ ಕೆಲಸ ಮಾಡುತ್ತದೆ. Or I am the senior here. I am the senior person coming here. One small boy and coming, he is telling he is the king of Jerusalem in Jews. How can it be? ಓ, ನಾನು ಸಭೆಯ ಸೀನಿಯರು ನಾನು, ಆಗ ಒಬ್ಬ ಸಣ್ಣ ಹುಡುಗ ಬಂದು ಹೇಳ್ತಾ ಇದೆ ನಾನು ದೊಡ್ಡವನು ಎಂಬುದಾಗಿ. ಅದು ಹೇಗೆ ಮಾಡಕ್ಕಾಗುತ್ತೆ? Some people are like that. They don't want the juniors to come up. The seniors will make sure I am Mr. Herod. It is called the politics or the leaven of Herod. ಹಾಗೆ ಯಾವತ್ತು ಜೂನಿಯರು ಮೇಲಕ್ಕೆ ಬರದಂತೆ ಸೀನಿಯರು ಅವರನ್ನ ಅಡಗಿಸಿಕೊಳ್ಳುತ್ತದೆ. ಅವರು ಹೇಳ್ತಾರೆ ನಾನೇ ಸೀನಿಯರು, ಹೆರೋದು. ಅದು ಸಭೆಯ ಒಳಗಡೆ ಇರುವಂತ ರಾಜಕೀಯತ. Now look at the nature of Herod. ಆ ಹೆರೋದನ ಸ್ವಭಾವವನ್ನ ನಾವು ನೋಡುವ. He was easily influenced by his daughter, and whatever his daughter said, he cut the head of John the Baptist. ಆ ಹೆರೋದನು ಅವನ ಮಗಳ ಸ್ವಾಧೀನದ ಒಳಗಡೆ ಇತ್ತು. ಅವನ ಮಗಳು ಏನು ಹೇಳಿದೆ ಅದನ್ನ ಮಾಡ್ತಾನೆ. ಸ್ಥಾಪಿಕನಾದ ಯೋಹಾನ ತಲೆ ಕಡಿಬೇಕಂತ ಹೇಳಿದ, ಹೆರೋದ ಹಾಗೆ ಮಾಡಿದ. Some people are ruling the church according to the emotion of a wife, husband, mother-in-law, father-in-law. Because my mother-in-law said like this, our rule in the church is like this. Emotionally leading the church. ಅನೇಕ ಜನರು ಸಭೆಯನ್ನ ನಡೆಸುತ್ತಾ ಇದೆ. ಹೇಗಂದ್ರೆ ಅವರ ಹೆಂಡತಿಯ ಅಥವಾ ಗಂಡನ ಅಥವಾ ಅವರ ಕುಟುಂಬದಲ್ಲಿರುವಂತ ಇದರ ಜನರ ಆ ಸ್ವಾಧೀನದಿಂದ ಅವರು ಸಭೆಯನ್ನ ನಡೆಸುವರಾಗಿರುತ್ತಾರೆ. Herod was doing, he cut the head of John the Baptist. ಹೆರೋದನು ಹಾಗೆ ಮಾಡ್ತಾ ಇತ್ತು. ಅವನು ಸ್ಥಾಪಿಕನಾದ ಯೋಹಾನನ ತಲೆಯನ್ನ ಕಡಿದನು. Because his daughter told, I want the head of John the Baptist. ಯಾಕಂದ್ರೆ ಅವನ ಮಗಳು ಹೇಳಿದ, ನನಗೆ ಸ್ಥಾಪಿಕನಾದ ಯೋಹಾನನ ತಲೆ ಬೇಕು ಎಂಬುದಾಗಿ. Some people are putting the family inside the church, the family agenda, the family matters. God is telling, beware of the leaven of Herod. ಕೆಲವರು ಕುಟುಂಬ ವಿಷಯವನ್ನ ಸಭೆಯ ಅಧಿಕಾರ ಸ್ಥಾನದಲ್ಲಿ ಇಡ್ತಾ ಇದೆ, ಕುಟುಂಬ ಅಧಿಕಾರ ಸ್ಥಾನದಲ್ಲಿ ನಡೆಸ್ತಾ ಇದೆ. ಆದರೆ ದೇವರು ಹೇಳ್ತಾ ಇದೆ ಸಭೆಯಲ್ಲಿರುವಂತ ಹುಳಿ ಹಿಟ್ಟಿನ ವಿಷಯದ ಬಗ್ಗೆ. You see, they always interfere politically in the church. ಅವರು ಯಾವಾಗಲೂ ರಾಜಕೀಯ ತರವಾಗಿ ಸಭೆಯ ಒಳಗಡೆ ಅವರು ಕೆಲಸ ಮಾಡುವರಾಗಿರ್ತಾರೆ. You can see Herod also in the New Testament in the book of Acts. ಹೆರೋದ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಕೂಡ ನಮಗೆ ನೋಡಬಹುದು ಹೆರೋದನ ಬಗ್ಗೆ. He killed James, the brother of John, and caught Peter and put him in jail. ಜೇಮ್ಸ್ ಯೋಹಾನ ಸಹೋದರನನ್ನ ಸಾಯಿಸಿದನು, ಪೇತ್ರನನ್ನ ಸೆರೆಮನೆಗೆ ಹಾಕಿದನು. Because he want to impress the people. ಯಾಕಂದ್ರೆ ಜನರ ಮುಂದೆ ಅವನಿಗೆ ಒಳ್ಳೆಯ ಹೆಸರು ಪಡೆಯೋದಕ್ಕೋಸ್ಕರ. So church politics, the person who is playing the church politics in the church is Mr. Herod in the New Testament. ಸಭೆಯ ಒಳಗಡೆ ರಾಜಕೀಯತ್ವನ ಮಾಡುವವರು ಹುಳಿ ಹಿಟ್ಟಿನ ಹೆರೋದ ಆಗಿರುತ್ತದೆ. So what did Yeshua say? ಅದರಿಂದ ಯೇಸುವ ಏನ್ ಹೇಳಿದನು? Beware of the leaven of Herod. ಹೆರೋದನ ಹುಳಿ ಹುಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ. So I want to tell you, my brothers and sisters, ಪ್ರಿಯ ಸಹೋದರರೇ ಸಹೋದರಿಯರೇ, ನಾನು ನಿಮಗೆ ಹೇಳುತ್ತೇನೆ, as you are going to take the Holy Communion bread, please don't come with your leavened bread.
ನೀವು ಕರ್ತೃ ಮೇಜಿನಲ್ಲಿ ಭಾಗವಹಿಸುವಾಗ ದಯವಿಟ್ಟು ಹುಳಿ ಹಾಕಿದ ರೊಟ್ಟಿಯೊಂದಿಗೆ ಬರಬಾರದು. Now, what are we going to receive? ಈಗ ನಾವು ನಮಗೆ ಸಿಕ್ಕುವಂತ ಕಾರ್ಯಗಳು ಏನೆಂಬುದಾಗಿ ನಾವು ನೋಡೋಣ. We are going to receive the unleavened bread. ಹುಳಿ ಇಲ್ಲದ ರೊಟ್ಟಿಯನ್ನು ನಾವು ಸ್ವೀಕಾರ ಮಾಡಬೇಕು. Now, what is the meaning of the unleavened bread? ಹುಳಿ ಇಲ್ಲದ ರೊಟ್ಟಿಯ ಅರ್ಥಗಳು ಏನಾಗಿದೆ? To understand this, you must know what kind of bread that Israelites eat. They ate on Passover. ಇದನ್ನ ಅರ್ಥ ಮಾಡಿಕೊಳ್ಳಲು ನೀವು ಇಸ್ರಾಯೇಲ್ ಜನರು ತಿಂದಂದ ರೊಟ್ಟಿಯ ಬಗ್ಗೆ ಕಲಿಬೇಕಾಗುತ್ತದೆ. The Israelites, they ate bread called matzah, means unleavened bread. ಇಸ್ರಾಯೇಲ್ ಮಕ್ಕಳು ತಿಂದಂದ ರೊಟ್ಟಿಯು ಅಥವಾ ಹುಳಿ ಹಾಕದ ರೊಟ್ಟಿ ಎಂಬುದಾಗಿ. It was just flour. ಅದು ಒಂದು ಹಿಟ್ಟು, ಸಾಧಾರಣವಾಗಿರುವಂತ ಹಿಟ್ಟಾಗಿತ್ತು. It was not fermented. ಅದು ಹುಳಿ ಹಾಕದಂದ ಹುಳಿ ಹಾಕಿದ ರೊಟ್ಟಿ ಅಲ್ಲ. Before it got fermented, they cooked it. ಆ ಹುಳಿಯ ಆ ಕಾರ್ಯ ಬರುವುದಕ್ಕಿಂತ ಮುಂಚೆ ಅದು ತೆಗಿತೇವೆ. They didn't want that bread to be puffed up. ಯಾಕಂದ್ರೆ ಆ ಹಿಟ್ಟು ಉಬ್ಬಿಕೊಳ್ಳುವುದಕ್ಕೆ ಅವರಿಗೆ ಅವಕಾಶ ಕೊಡುವುದಿಲ್ಲ. So what they used to do, you know? ಅವಾಗ ಅವರು ಏನು ಮಾಡ್ತಾರೆ ಎಂಬುದಾಗಿ ನಿಮಗೆ ಗೊತ್ತಿದೆಯಾ? Before they put it on baking, ಅವರು ಅದು ತಯಾರು ಮಾಡುವುದಕ್ಕಿಂತ ಮುಂಚೆ they will draw long lines on the bread, long lines. ಆ ರೊಟ್ಟಿಯ ಆ ಹಿಟ್ಟಿನಲ್ಲಿ ಅವರು ಉದ್ದವಾದ ಗೆರೆಗಳನ್ನ ಮಾಡ್ತಾರೆ. And they will poke it with a docker which is called full of nails. They will poke it so that the air will escape. ಅದು ಗೆರೆ ಮಾಡಿದ ಮೇಲೆ ಅದಕ್ಕೆ ಸಣ್ಣ ಸಣ್ಣ ತೂತಗಳನ್ನ ಮಾಡ್ತಾರೆ. ಆಗ ಅದರಿಂದ ಆ ಗಾಳಿಯು ಹೊರಗೆ ಬರಬೇಕೆಂಬುದಾಗಿ. Then only it is broken. It becomes so dry we can break it. ಹಾಗೆ ಅದು ಒಣಗಿ ನಿಮಗೆ ಅದು ಬಹಳ ಸರಳವಾಗಿ ಮುರಿಯುವುದಕ್ಕೆ ಸಾಧ್ಯವಾಗುತ್ತದೆ. What did they do with the body of Christ? ಯೇಸು ಕ್ರಿಸ್ತನ ಶರೀರದನ್ನ ಅವರು ಏನು ಮಾಡಿದರು? They whipped him. That means they were putting lines. ಅವರು ಆ ಶರೀರದ ಮೇಲೆ ಗೆರೆ ಹಾಕುತ್ತಾ ಇತ್ತು ಎಂಬುದಾಗಿ ನಾನು ನೋಡ್ತಾ ಇದ್ದೆ. They put the crown of thorns. They were poking it. ಆ ಶರೀರದಲ್ಲಿ ಆ ಮುಳ್ಳಿನ ಕಿರೀಟ ಹಾಕುವ ಹಾಗೆ ಆ ಶರೀರಕ್ಕೆ ತೂತ ಆಗುತ್ತಿತ್ತು ಎಂಬುದಾಗಿ. They pierced a nail on his feet and on his leg. ಅವನ ಆ ಕೈ ಕಾಲುಗಳ ಮೇಲೆ ಮೊಳಗಳನ್ನು ಹಾಕಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೆ. Even the last water vapor, the blood came out of him. ಅವನ ಶರೀರದಲ್ಲಿ ಇದ್ದಂತ ಕೊನೆಯ ನೀರು ಅಂಶ ಕೂಡ ಹೊರಗೆ ಬಂದು ಎಂಬುದಾಗಿ ನಾವು ನೋಡ್ತಾ ಇದ್ದೆ. And what was hanging on the cross? ಆ ಕಾಲ್ವರಿ ಕ್ರೂಜೆಯಲ್ಲಿ ತೂಗಿದ್ದು ಏನಾಗಿತ್ತು? It was the unleavened bread called matzah, the bread without any impurity. ಅದು ಹುಳಿ ಹಾಕದ ರೊಟ್ಟಿ ಆಗಿತ್ತು, ಮಸ್ ಆಗಿತ್ತು. ಅದರಲ್ಲಿ ಯಾವ ಪಾಪಗಳು ಅಗತ್ಯಗಳು ಇರಲಿಲ್ಲ. That is what Yeshua told. He took the bread and broke it and told, "This is my body. Take it and eat it." ಆದ್ದರಿಂದ ಯೇಸು ರೊಟ್ಟಿಯನ್ನು ಮುರಿದು ಹೇಳಿದನು, ಇದು ನನ್ನ ಶರೀರ, ಇದರಿಂದ ನೀವು ತಿಂದುಕೊಳ್ಳಿರಿ ಎಂಬುದಾಗಿ. Today, when you are taking the Holy Communion, you are taking the very body of Yeshua HaMashiach. ಇವತ್ತು ನೀವು ಕರ್ತೃಮೇಜಿನಲ್ಲಿ ಭಾಗವಹಿಸುವಾಗ, ನೀವು ಹೋಳಿ ಕಮ್ಯೂನಿಯನ್ ನೀವು ಭಾಗವಹಿಸುವಾಗ ಯೇಸುವನ ಆ ಹುಳಿ ಹಾಕದ ರೊಟ್ಟಿಯನ್ನು ತಿನ್ನುವರಾಗಿರುತ್ತೇವೆ. Truly, he is the bread. ಅವನು ಹುಳಿ ಹಾಕದ, ನಿಜವಾಗಿ ಹುಳಿ ಹಾಕದ ರೊಟ್ಟಿಯಾಗಿದ್ದಾನೆ. He was burned in God's wrath. He was baked in, roasted in God's wrath.
ಅವನು ದೇವರ ಹಸ್ತಗಳಲ್ಲಿ ಅವನು ಆ ರೊಟ್ಟಿಯಾಗಿ ತಯಾರಾಗಿದ್ದಾನೆ. ദൈവത്തിന്റെ കോപാഗ്നിയിൽ അവൻ ചുടപ്പെട്ടു. ದೇವರ ಆ ಸಿಟ್ಟಿನಲ್ಲಿ, ಕೋಪದಲ್ಲಿ ಅವನು ಸುಟ್ಟಿದೆ ಎಂಬುದಾಗಿ ನಾನು ನೋಡ್ತಾ ಇದೆ. He was the bread was baked in that fire. ಆ ಅಗ್ನಿಯಲ್ಲಿ ಆ ರೊಟ್ಟಿಯು ತಯಾರಾಗಿದೆ ಎಂಬುದಾಗಿ ನಾನು ನೋಡ್ತಾ ಇದ್ದೆ. The bread was marked with the stripes by the whip. ಆ ರೊಟ್ಟಿಯಲ್ಲಿ ಅನೇಕ ಗರೆಗಳ ಆ ಮಾರ್ಕು ಬಂದಿತ್ತು ಎಂಬುದಾಗಿ ನಾವು ನೋಡ್ತಾ ಇದೆ. You see, 3 times his body was poked. ಅಲ್ಲಿ ನಾವು ನೋಡ್ತಾ ಇದ್ದೆ 3 ಸಲ ಅವನ ಶರೀರಕ್ಕೆ ಆಳವಾದ ಗಾಯಗಳು ಬಂದಿತ್ತು ಎಂಬುದಾಗಿ. When they were making the bread, it is poked. That is what they put the crown. ಅವರ ತಲೆಯಲ್ಲಿ ಆ ಕಿರೀಟ ಇದ್ದಾಗ ಅವನಿಗೆ ಆಳವಾದ ಗಾಯ ಬಂದಿತ್ತು. That means when they were putting the bread for baking, they poked it. Before baking, they poked it. ಅದು ಬೇಕ್ ಮಾಡುವುದಕ್ಕಿಂತ ಮುಂಚೆನೆ ಆ ರೊಟ್ಟಿಯ ಮೇಲೆ ತೂತಗಳನ್ನು ಹಾಕುತ್ತಾ ಇತ್ತು. When he was put on the cross, in the process of baking, also he was poked. ರೊಟ್ಟಿ ಮಾಡುವಂತ ಆ ಪ್ರೊಸೆಸ್ ಸಮಯದಲ್ಲಿಯೂ ಅವನ ಶರೀರದಲ್ಲಿ ಆಳವಾದ ಗಾಯಗಳು ಬಂದಿತ್ತು. After he dead also, they poked his body. ಅವನು ಮರಣ ಹೊಂದಿದ ನಂತರವೂ ಅವನ ಶರೀರದಲ್ಲಿ ಅವರು ಆಳವಾದ ಗಾಯಗಳು ಮಾಡಿದೆ. Oh, the bread of life on the cross of Calvary. ಓ ಕಾಲ್ವರಿ ಕ್ರೂಜೆಯಲ್ಲಿ ಇರುವಂತ ಜೀವದ ರೊಟ್ಟಿ. Oh, we are going to take it today, my brothers and sisters. ಓ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವು ಆ ರೊಟ್ಟಿಯನ್ನೇ ನಾವು ತೆಗಿಲಿಕ್ಕಿದೆ. The bread without any blemish. ಆ ರೊಟ್ಟಿಯಲ್ಲಿ ಯಾವ ಅಗತ್ಯವೂ ಇರುವುದಿಲ್ಲ. That bread which can be easily broken. ಆ ರೊಟ್ಟಿಯು ಬಹಳ ಸರಳವಾಗಿ ಮುರಿಯಬಹುದು. Bible say he committed himself into the hand of the wicked like a sheep given for slaughter. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಕಡಿಲಿಕ್ಕೆ ಕರ್ಕೊಂಡು ಹೋಗುವ ಕುರಿಯ ಹಾಗೆ ಅವನನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ. Today, as you are taking the Holy Communion bread in the hand, look at the bread or the body of Christ broken for you on the cross of Calvary. ಇವತ್ತು ನೀವು ಕರ್ತನ ಮೇಜಿನ ಆ ರೊಟ್ಟಿಯನ್ನ ಹಸ್ತಗಳಲ್ಲಿ ತೆಗೆಯುವಾಗ ನೀವು ನೆನಪು ಮಾಡಿಕೊಳ್ಳಿರಿ, ನಿಮಗೋಸ್ಕರ ಮುರಿಯಲ್ಪಟ್ಟಂತ ಜೀವದ ರೊಟ್ಟಿಯಾಗಿದೆ, ಯೇಸುವಿನ ಶರೀರವಾಗಿದೆ. When you break the bread, remember his submission, that he gave himself in the hand of sinners to be broken for you and me. ನೀವು ಆ ರೊಟ್ಟಿಯನ್ನ ಮುರಿಯುವಾಗ ನೀವು ಆ ಯೇಸುವನ ಆ ವಿಧೇಯತೆ ಬಗ್ಗೆ ಪಾಪಿಗಳ ಹಸ್ತದಲ್ಲಿ ಅವನನ್ನೇ ಒಪ್ಪಿಸಿಕೊಟ್ಟು ನಿಮಗೋಸ್ಕರ ಪ್ರಾಣ ಬಿಟ್ಟಿದ್ದನ್ನು ನೀವು ನೆನಪು ಮಾಡಿಕೊಳ್ಳಿರಿ. As you eat the bread, understand that you are eating and you are receiving the very body of Yeshua. ನೀವು ಆ ರೊಟ್ಟಿಯನ್ನು ತಿನ್ನುವಾಗ ನೀವು ಅರ್ಥ ಮಾಡಿಕೊಳ್ಳಿರಿ, ನೀವು ಸ್ವೀಕಾರ ಮಾಡುವಂತದ್ದು ಯೇಸುವನ ಶರೀರವಾಗಿರುತ್ತದೆ. Do you know what you must remember when you are eating the bread? ನಿಮಗೆ ಗೊತ್ತಿದೆಯಾ, ನೀವು ರೊಟ್ಟಿಯನ್ನ ತಿನ್ನುವಾಗ ನೀವು ಏನು ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ? When was the roti given to them? ಆ ರೊಟ್ಟಿಯು ಯಾವಾಗ ಕೊಡಲ್ಪಟ್ಟಿದೆ? You know, in the book of Deuteronomy chapter 16 verses 3. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. Can you read that? Deuteronomy 16 verses 3. ಧರ್ಮೋಪದೇಶ ಕಾಂಡ 16:3, ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನ ತಿನ್ನಬಾರದು, ಯಾಕಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ
ಅವಸರದಿಂದ ಐಗುಪ್ತ ದೇಶವನ್ನ ಬಿಟ್ಟು ಬಂದಿರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವನ್ನ ನೀವು ಜೀವಮಾನವೆಲ್ಲ ನೆನಪಿನಲ್ಲಿ ಇರುವಂತೆ ನೀವು ಕಷ್ಟವನ್ನ ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನ 7 ದಿವಸಗಳವರೆಗೆ ತಿನ್ನಬೇಕು. When you are eating the Holy Communion bread, remember the day Lord saved you. ನೀವು ಈ ಕರ್ತನ ಮೇಜಿನ ರೊಟ್ಟಿಯನ್ನ ನೀವು ತಿನ್ನುವಾಗ ನೆನಪು ಮಾಡಿಕೊಳ್ಳಿರಿ, ನೀವು ರಕ್ಷಣೆ ಹೊಂದಿದ ದಿನ. Remember, before you were born again, you cannot eat this bread. Now, because he saved you, you are eating this bread. ನೀವು ಈ ರೊಟ್ಟಿಯನ್ನ ತಿನ್ನುವಾಗ ನೆನಪು ಮಾಡಿಕೊಳ್ಳಿರಿ, ಮುಂಚೆ ನೀವು ರಕ್ಷಣೆ ಹೊಂದಿರಲಿಲ್ಲ, ಈಗ ನೀವು ರಕ್ಷಣೆ ಹೊಂದಿದವರಾಗಿ ಇದನ್ನು ತಿನ್ನುತ್ತಾ ಇದೆ. Now, because of his salvation only, because he chose you, that is why you are receiving the bread. ದೇವರ ರಕ್ಷಣೆಯ ಕಾರಣದಿಂದ ಮಾತ್ರ, ದೇವರು ನಿಮ್ಮನ್ನ ಆರಿಸಿಕೊಂಡಿರುವ ಕಾರಣದಿಂದ ಮಾತ್ರ ನೀವು ಇವತ್ತು ಈ ರೊಟ್ಟಿಯನ್ನ ತಿನ್ನುತ್ತಾ ಇದೆ. Why did the Israel celebrate Passover? ಯಾಕೆ ಇಸ್ರಾಯೇಲ್ ಜನರು ಪಸ್ಕ ಹಬ್ಬವನ್ನ ಆಚರಿಸುತ್ತಾ ಇದೆ? Because it was a reminder for them that God saved them in the last plague of Egypt. That is the reminder when you take this Holy Communion bread. ಆ ಪಸ್ಕ ಹಬ್ಬವು ಅವರನ್ನ ನೆನಪು ಮಾಡುವಂತದಾಗಿತ್ತು. ಓ ಕೊನೆಯ ವ್ಯಾಧಿಯ ಆ ವ್ಯಾಧಿಯಿಂದ ದೇವರು ಅವರನ್ನ ತಪ್ಪಿಸುವಂತ ಅದ್ಭುತಕ್ಕೆ ನೆನಪು ಮಾಡುವಂತದಾಗಿತ್ತು. That is what Yeshua told, take this and eat this in remembrance of me. ಅದಕ್ಕೆ ಯೇಸು ಹೇಳಿದನು, ಇದನ್ನ ತೆಗೆದು ನನ್ನ ನೆನಪಿಗಾಗಿ ಇದನ್ನ ಮಾಡಿಕೊಳ್ಳಿರಿ ಎಂಬುದಾಗಿ. The Old Testament Israel was thinking about Passover. The New Testament us, we must think about Calvary. ಹಳೆಯ ಒಡಂಬಡಿಕೆಯಲ್ಲಿ ಅದು ಪಸ್ಕ ಹಬ್ಬವಾಗಿದ್ದರೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೆನೆಸಿಕೊಳ್ಳಬೇಕಾಗಿರುವಂತದ್ದು ಕಾಲ್ವರಿ ಕ್ರೂಜಿಯಾಗಿರುತ್ತದೆ. Why should we think about what happened in Egypt? We must think about what happened in Golgotha. ನಾವು ಐಗುಪ್ತ ದೇಶದಲ್ಲಿ ಏನು ನಡೆದಿದೆ ಎಂಬುದಾಗಿ ಯಾಕೆ ಯೋಚನೆ ಮಾಡಬೇಕು? ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಕಾಲ್ವರಿ ಕ್ರೂಜಿಯಲ್ಲಿ ಏನು ನಡೆದಿದೆ ಎಂಬುದಾಗಿ. We are Gentiles, the modern Israelites. We have to think about Golgotha. ನಾವು ಆ ಜನಾಂಗಗಳು ಆಗಿರುತ್ತದೆ, ನಾವು ಈ ಮುಂದಿನ ಇಸ್ರೇಲ್ ಜನರಾಗಿರ್ತದೆ, ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಈ ಗೋಲ್ಗೊಥಾದಲ್ಲಿ ದೇವರು ಮಾಡಿದಂತ ಕೆಲಸ. But now also many New Testament think about Egypt. No, brother, think about Golgotha. ಇವತ್ತು ಹೊಸ ಒಡಂಬಡಿಕೆಯಲ್ಲಿರುವಂತ ಅನೇಕ ವಿಶ್ವಾಸಿಗಳು ಐಗುಪ್ತ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗೆ ಎಲ್ಲ ಸಹೋದರ ಸಹೋದರರೇ, ಗೋಲ್ಗೊಥಾ ಬಗ್ಗೆ ನೀವು ಯೋಚನೆ ಮಾಡಿರಿ. They are thinking about Egypt, that is why they are still in Egypt. If you think about Golgotha, you will be free. ಐಗುಪ್ತ ದೇಶದಲ್ಲಿ ಅವರು ಇರುವ ಕಾರಣದಿಂದ ಈಗಲೂ ಐಗುಪ್ತ ದೇಶದಲ್ಲಿ ಇದ್ದಾರೆ. ಗೋಲ್ಗೊಥಾ ದೇಶದಲ್ಲಿ ಬಂದರೆ ನಿಮಗೆ ಅದರ ಅನುಭವ ಸಿಗುತ್ತದೆ. Do you know the last thing, when we take this unleavened bread, what will happen to us? ನಿಮಗೆ ಗೊತ್ತಿದೆಯಾ, ಹುಳಿ ಹಾಕದ ಈ ರೊಟ್ಟಿಯನ್ನು ತೆಗೆಯುವಾಗ ನಮಗೆ ಆಗುವಂತ ಕೊನೆಯ ಕಾರ್ಯ? Exodus 13 verses 3. Exodus chapter 13 verses 3. Exodus 13. ಕಾಂಡ 13ನೇ ಅಧ್ಯಾಯ 3ನೇ ವಾಕ್ಯ. ಮೋಶೆ ಇಸ್ರೇಲರಿಗೆ, ನೀವು ದಾಸತ್ವದಲ್ಲಿ ಇದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಯೆಹೋವನು ತನ್ನ ಭುಜ ಬಲದಿಂದ ನಿಮ್ಮನ್ನ ಆ ಸ್ಥಳದಿಂದ ಬಿಡಿಸಿದ್ದಾನಲ್ಲ. ಈ ದಿನದಲ್ಲಿ ನೀವು ಹುಳಿ ಬೆರೆತದ್ದವನ್ನ ತಿನ್ನಕೂಡದು. What does that mean? ಅದರ ಅರ್ಥ ಏನಾಗಿದೆ? Today you must not eat unleavened bread. You must not eat leavened bread, but you must only eat unleavened bread, because it is a sign that it is not your hand, but the hand of God has saved you. ಅಲ್ಲಿ ನಾವು ನೋಡ್ತಾ ಇದೆ, ನೀವು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ಬೇಕು, ಹುಳಿ ಇರುವ ರೊಟ್ಟಿ ಅಲ್ಲ.
ಯಾಕಂದ್ರೆ ಅದು ಒಂದು ಸೈನ್, ಸೂಚಕ ಕಾರ್ಯವಾಗಿದೆ. ನಿಮ್ಮ ಹಸ್ತವಲ್ಲ, ಇದು ದೇವರ ಭುಜ ಬಲದಿಂದ ನಡೆದಿದೆ ಎಂಬುದಾಗಿ. So when you are taking this bread, it is not Nimma Hastam, but Devana Bhujabalam. ಓ, ನೀವು ಈ ರೊಟ್ಟಿಯನ್ನು ತೆಗೆಯುವಾಗ ಅದು ನಿಮ್ಮ ಹಸ್ತವಲ್ಲ, ಅದು ದೇವರ ಭುಜಬಲವಾಗಿರುತ್ತದೆ. So unleavened bread means ಆದ್ದರಿಂದ ಹುಳ್ಳಿ ಹಾಕದ ರೊಟ್ಟಿಯ ಅರ್ಥವೇನೆಂದರೆ the very body of Yeshua. ಯೇಸುವನ ಶರೀರವಾಗಿರುತ್ತದೆ. Yeshua who submitted to the will of God completely. ಯೇಸುವ ದೇವರ ಚಿತ್ತಕ್ಕೆ ಪೂರ್ಣವಾಗಿ ಸಮರ್ಪಣೆ ಮಾಡಿದನು. Our remembrance of Golgotha. ಗೋಲ್ಗತ್ತೆ ಬಗ್ಗೆ ನಮಗಿರುವಂತ ನೆನಪಾಗಿರುತ್ತದೆ. And finally the hand of God upon us which saved us. ಕೊನೆಯದಾಗಿ ದೇವರ ಭುಜ ಬಲ. Now brothers and sisters, ಈಗ ಪ್ರಿಯ ಸಹೋದರರೇ, ಸಹೋದರಿಯರೇ, let us take into our hand the unleavened bread. ಪ್ರಿಯ